ಪ್ರಜ್ವಲ್ ರೇವಣ್ಣ ಪರ ಸಾಕ್ಷಿ ಸಂಗ್ರಹಕ್ಕೆ ಎಸ್ಐಟಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಸಂಸದ ಪ್ರಜ್ವಲ್ ರೇವಣ್ಣ ನಿವಾಸದಲ್ಲಿ ಎಸ್ಐಟಿ ತಲಾಶ್ ನಡೆಸಿದೆ. ಹಾಗೂ ಎಫ್ಎಸ್ಎಲ್ ಟೀಮ್ ಅನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ಪ್ರಜ್ವಲ್ ನಿವಾಸಕ್ಕೆ ಕರೆದೊಯ್ದಿದ್ದು, ಪ್ರಜ್ವಲ್ ಕೊಠಡಿಯಲ್ಲಿದ್ದಂತಹ ಹಾಸಿಗೆ, ದಿಂಬು, ಹೊದಿಕೆಯನ್ನ ವಶಕ್ಕೆ ಪಡೆಯಲಾಗಿದೆ. ಮಹತ್ವದ ದಾಖಲೆಯನ್ನ ಸಂಗ್ರಹ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಹಾಸನ ನಗರದ ಆರ್ಸಿ ರಸ್ತೆಯಲ್ಲಿರುವಂತಹ ಸರ್ಕಾರಿ ನಿವಾಸ ಇದು. ಎಂಪಿ ಕ್ವಾರ್ಟರ್ಸ್ನಲ್ಲಿ ಅವರು ಇರ್ತಾರೆ. ಸೊ ಅದೇ ಮನೆಯಲ್ಲಿ ತಲಾಶನ್ನ ನಡೆಸಲಾಯಿತು. ಸೊ ಅಲ್ಲಿ ಇದ್ದಂತಹ ಇವರಿಗೆ ಎವಿಡೆನ್ಸ್ ಆಗಿ ಯಾವೆಲ್ಲ ವಸ್ತುಗಳು ಅಂತ ಅನಿಸುತ್ತೋ ಅವೆಲ್ಲವನ್ನು ಕೂಡ ಸದ್ಯಕ್ಕೆ ವಶಕ್ಕೆ ಪಡೆಯಲಾಗಿದೆ. ಎಫ್ಎಸ್ಎಲ್ ವರದಿಗೂ ಕೂಡ ಈ ಹಾಸಿಗೆ, ದಿಂಬನ್ನ ರವಾನೆ ಮಾಡುವಂತಹ ಕೆಲಸ ಎಸ್ಐಟಿ ಅಧಿಕಾರಿಗಳು ಮಾಡ್ತಾರೆ. ಸುಮಾರು 10 ಗಂಟೆ ಅವರು ಪ್ರಜ್ವಲ್ ರೇವಣ್ಣ ಅವರ ಎಂಪಿ ನಿವಾಸದಲ್ಲೇ ಇದ್ರು ಅನ್ನುವಂತಹ ಮಾಹಿತಿ ಇದೆ ಎಸ್ಐಟಿ ಅಧಿಕಾರಿಗಳು. ಸೊ ಅಲ್ಲಿ ತಮಗೆ ಬೇಕಾಗಿರುವಂತಹ ಸಾಕ್ಷ್ಯಗಳ ಸಂಗ್ರಹ ಮಾಡುವಂತಹ ಕೆಲಸ ಕೂಡ ಮಾಡಿದ್ದಾರೆ. ಸೊ ಆ ಎವಿಡೆನ್ಸ್ ಏನೇನು ಬೇಕು, ಅವರಿಗೆ ಏನೆಲ್ಲ ಸಿಕ್ಕಿದೆ ಅದನ್ನು ಎಫ್ಎಸ್ಎಲ್ಗೂ ಕೂಡ ರವಾನೆ ಮಾಡಿದ್ದಾರೆ. ಎಸ್ಐಟಿ ಅಧಿಕಾರಿಗಳು ಅಷ್ಟೇ ಅಲ್ಲಿ ಹೋಗಿರಲಿಲ್ಲ. ಎಸ್ಐಟಿ ಅಧಿಕಾರಿಗಳು ಈ ಎಫ್ಎಸ್ಎಲ್ ತಂಡವನ್ನು ಕೂಡ ಹಾಸನದಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ಅವರ ನಿವಾಸಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಸಾಕಷ್ಟು ತಲಾಶನ್ನು ಕೂಡ ನಡೆಸಲಾಯಿತು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು, ಪ್ರಜ್ವಲ್ ರೇವಣ್ಣ ಅವರ ನಿವಾಸಕ್ಕೆ ಎಫ್ಎಸ್ಎಲ್ ತಂಡ ಹಾಗೂ ಎಸ್ಐಟಿ ಅಧಿಕಾರಿಗಳ ತಂಡ ಆಗಮಿಸ್ತಾ ಇರೋದು. ಸೊ ಅಧಿಕಾರಿಗಳು ಬಂದು ತಮಗೆ ಎವಿಡೆನ್ಸ್ ಆಗಿ ಸಿಗಬಹುದಾಗಿರುವಂತಹ ವಸ್ತುಗಳನ್ನು ಅಲ್ಲಿಂದ ಕೊಂಡೊಯ್ದಿದ್ದಾರೆ. ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನುವಂತಹ ಆರೋಪವನ್ನು ಕೂಡ ಮಾಡಲಾಗಿದೆ. ಸೊ ಆ ಆರೋಪಗಳಿಗೆ ಯಾವೆಲ್ಲ ವಸ್ತುಗಳು ಸಾಕ್ಷಿ ಆಗಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಆ ವಸ್ತುಗಳನ್ನು ಅವರು ಕೊಂಡೊಯ್ದಿದ್ದಾರೆ. ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 8 ಗಂಟೆವರೆಗೂ ಅಲ್ಲಿ ಅಧಿಕಾರಿಗಳು ತಲಾಶ್ ನಡೆಸಿದ್ದಾರೆ. ಅಲ್ಲಿದ್ದಂತಹ ಅವರ ಎಂಪಿ ಕ್ವಾರ್ಟರ್ಸ್ ಹೊರಗಡೆ ಇದ್ದಂತಹ ಸಿಸಿ ಕ್ಯಾಮ್ರಾಗಳನ್ನು ಕೂಡ ಅಲ್ಲಿ ಪರಿಶೀಲನೆಗೆ ಒಳಪಡಿಸಲಾಗುತ್ತೆ. ಅಂದರೆ ಈ ದೂರುದಾರರೆಲ್ಲ ಏನಿದ್ದಾರೆ ಅವರು ಯಾವ ದಿನ ತಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಥವಾ ದೌರ್ಜನ್ಯ ಆಗಿದೆ ಅನ್ನೋದನ್ನು ಮೆನ್ಷನ್ ಮಾಡಿರ್ತಾರಲ್ಲ, ಸೊ ಅದೇ ಡೇಟನ್ನು ಅಲ್ಲಿ ಕನ್ಸಿಡರ್ ಮಾಡುವಂತಹ ಕೆಲಸ ಕೂಡ ಮಾಡಬೇಕಾಗುತ್ತೆ. ಸೊ ಸದ್ಯಕ್ಕೆ ಹಾಸಿಗೆ, ದಿಂಬು, ಹೊದಿಕೆಯನ್ನು ಅಧಿಕಾರಿಗಳು ಕೊಂಡೊಯ್ದಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.